ಆತ್ಮೀಯ ವೀಕ್ಷಕರ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ 2023-24ರಲ್ಲಿ ಅರ್ಜಿ ಹಾಕಿದವರಿಗೆ 100% ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಅಂದರೆ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ರೆಡಿಟ್ ಆಗಿದೆ. ಒಂದು ಕ್ಲಿಯರಾ? ಮತ್ತು ಅದರ ಜೊತೆಗೆ 2024-25ರಲ್ಲಿ ಏನು ನೀವು SSP ಸ್ಕಾಲರ್ಶಿಪ್ ಅರ್ಜಿ ಹಾಕಿದ್ರಲ್ಲ, ಇವ್ರಿಗೆ DBT ಪುಷ್ಡ್ ಅಂತ ತೋರಿಸ್ತಾ ಇದ್ದರೆ, ಅವಾಯ್ಡೆಡ್ ಅಂತೇಳಿ ಅಮೌಂಟ್ ಏನಾದರೂ ಮೆನ್ಷನ್ ಆಗಿದ್ದರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಈಗಾಗಲೇ DBT ಪುಷ್ಡ್ ಅಂತಿದ್ದು ಅವಾಯ್ಡೆಡ್ ಇದ್ದರೂ ಕೂಡ ಡಿಸೆಂಬರ್ 2025ರಲ್ಲಿ SC ST ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ SSPಗೆ ಸಂಬಂಧಪಟ್ಟಿರ್ತಕ್ಕಂಥ ಯಶಸ್ವಿನಿ, ವಿದ್ಯಾಶ್ರೀ, ರೈತ ವಿದ್ಯಾನಿಧಿ ಈ ಸ್ಕಾಲರ್ಶಿಪ್ ಏನಿದೆಯಲ್ಲ, ಇವರಿಗೆ 50% ಅಮೌಂಟು ಬಂತು. ಅಂದರೆ 8,000 ಬರೋದಿದ್ರೆ 4,000 ಬಂತು, 15,000 ಬರೋದಿದ್ರೆ 8,000 ಅಮೌಂಟ್ ಕ್ರೆಡಿಟ್ ಆಯಿತು. ಬಟ್ ಜನವರಿ ತಿಂಗಳಲ್ಲಿ ಫಂಡ್ ರಿಲೀಸ್ ಆದಾಗ ಓನ್ಲಿ OBC ಸ್ಟೂಡೆಂಟ್ಗಳಿಗೆ ಮಾತ್ರ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. SC ST ಜನರಲ್ಲು ಇವರಿಗೆ ಯಾವ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಬಟ್ ಕೆಲವೊಬ್ಬರು ಕಮೆಂಟು ಕೂಡ ಮಾಡಿದರೆ, ನಾವು OBC ಅವರ ಅಮೌಂಟು ನಮಗೂ ಕ್ರೆಡಿಟ್ ಆಗಿಲ್ಲ, ಮತ್ತು ಉಳಿದವ್ರಿಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟು ಬಿಡ್ತೀನಿ. ನಿಮ್ಮದು DBT ಸ್ಟೇಟಸ್ ಏನೇ ಇರಲಿ ಸ್ನೇಹಿತರೆ, DBT ಪುಷ್ಡ್ ಅಂತ ಆದರೂ ಇರಲಿ, ಅವಾಯ್ಡೆಡ್ ಅಂತ ಆದರೂ ಇರಲಿ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಚಿಂತೆ ಇಲ್ಲ. ಅಮೌಂಟು ಕಾಲಮಲ್ಲಿ ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಮೌಂಟು ಕಾಲಮಲ್ಲಿ ಅಮೌಂಟ್ ಏನಾದರೂ ಮೆನ್ಷನ್ ಆಗಿತ್ತಂದರೆ ನಿಮಗೆ ಜನವರಿ 31ನೇ ತಾರೀಕು ಒಳಗಡೆ ಖಡಾಖಂಡಿತವಾಗಿ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಯಾಕಂದರೆ ಜನವರಿ ತಿಂಗಳಲ್ಲಿ ಫಂಡ್ ರಿಲೀಸ್ ಮಾಡಿರುವಂಥದ್ದು DBTಯಲ್ಲಿ ಶೋ ಆಗ್ತಾ ಇದೆ. ಅಮೌಂಟ್ ಏನಾದರೂ ಶೋ ಆಗ್ತಾ ಇದೆ ಅಂದರೆ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಅಮೌಂಟು ರಿಲೀಸ್ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಅಂದರೆ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಅಪ್ರೂವಲ್ ಪೆಂಡಿಂಗ್ ಇದೆ. ಅವ್ರೇನಾದರೂ ಅಪ್ರೂವಲ್ ಕೊಟ್ಟರೆ 24 ಅವರ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಏನು ನಿಮಗಿನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದರೆ ಅವರಿನ್ನೂ DDP ಆಫೀಸ್ ಕಡೆಯಿಂದ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಅರ್ಥ. ಮತ್ತು ಕೆಲವೊಬ್ಬರಿಗೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ನೋ ಅಂತ ತೋರಿಸ್ತಾ ಇದೆ, DBT ಎಸ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಕಾಲಮಲ್ಲಿ ಅಮೌಂಟ್ ತೋರಿಸ್ತಾ ಇಲ್ಲ, ಮತ್ತು DBT ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿಲ್ಲ. ಕೆಲವೊಬ್ಬರು ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಕೂಡ ಕೇಳಿದ್ರಿ. ಇದಕ್ಕೆ ಏನು ಮಾಡಬೇಕು? ನಿಮ್ಮದೇನಾದರೂ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ, ವೆರಿಫಿಕೇಷನ್ ನೋ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಹಳೆ ಒಂದು ವಿಡಿಯೋದಲ್ಲಿ ಹೆಲ್ಪ್ಲೈನ್ ನಂಬರನ್ನು ಮತ್ತು ಮೇಲ್ ID ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ವಿಡಿಯೋ ನೋಡಿ ಆ ಮೇಲ್ಗೆ ನಿಮ್ಮ ಡೀಟೇಲ್ಸನ್ನು ಸ್ಕ್ರೀನ್ಶಾಟನ್ನು ಶೇರ್ ಮಾಡಿ. 3 or 4 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ DBT ಸ್ಟೇಟಸಲ್ಲೇ ಚೇಂಜ್ ಆಗುತ್ತೆ ಇದು. ಮತ್ತು ಇದ್ರ ಜೊತೆಗೆ ಇದಾದರೂ ನಿಮಗೇನಾದರೂ ಸಾಲ್ವ್ ಆಗಲಿಲ್ಲ ಅಂದರೆ ನಿಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಲ್ಲಿ ಮತ್ತು ಡಿಸ್ಟಿಕ್ಕಲ್ಲಿ ಆಫೀಸ್ಗಳಿರುತ್ತೆ. ನೀವು ಅಲ್ಲಿಗೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿ ಹಾಕಿರ್ತಕ್ಕಂಥ ಅರ್ಜಿಯನ್ನು ಮತ್ತು ಅದರ ಜೊತೆಗೆ DBT ಸ್ಟೇಟಸ್ ಅಂತ ತೋರಿಸ್ತಾ ಇದೆಯಲ್ಲ, ಇದರ ಒಂದು ಪ್ರಿಂಟ್, ಇವೆರಡೂ ಪ್ರಿಂಟನ್ನು ತಗೊಂಡು ನಿಮ್ಮ KYC ಆಧಾರ್ ಕಾರ್ಡು, ವೋಟರ್ ID ಮತ್ತು ಅದರ ಜೊತೆಗೆ ನಿಮ್ಮ ಯಾವ ಎಜುಕೇಷನನ್ನು ಮಾಡ್ತಾ ಇದ್ದೀರಲ್ಲ ಈ ಡಾಕ್ಯುಮೆಂಟ್ಸನ್ನು ತಗೊಂಡು ಅಲ್ಲಿ ಹೋಗಿ ನೀವು ಖುದ್ದಾಗಿ ಹೇಳಿ ವೆರಿಫಿಕೇಷನನ್ನು ಮಾಡಿಸ್ಬೇಕು. ಇಲ್ಲಾಂದರೆ ನಿಮಗೆ SSP ಹಣ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಓಕೆನಾ? ಅಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸಿದ್ರೆ ತಾಲೂಕಲ್ಲಿ ಮತ್ತು ಡಿಸ್ಟಿಕ್ಕಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಬರುತ್ತೆ. ಬಟ್ ವೆರಿಫಿಕೇಷನ್ ನೀವು ಇನ್ನೂ 3-4 ದಿನದ ಒಳಗಡೆ ಮಾಡಿಸ್ಬೇಕು ಸ್ನೇಹಿತರೆ. ಯಾಕಂದರೆ ಅದರ ಮೇಲೆ ಏನಾದರೂ ಆಯ್ತಂದರೆ ಜನವರಿ 31ನೇ ತಾರೀಕು SSP ಸ್ಕಾಲರ್ಶಿಪ್ ಅಭ್ಯರ್ಥಿಗಳಿಗೆ ಅರ್ಜಿ ಹಾಕೋದಕ್ಕೆ ಕೊನೆ ದಿನಾಂಕ ಇದೆ. ಅಮೌಂಟ್ ಏನೇ ರಿಲೀಸ್ ಆದರೂ ಜನವರಿ 31ನೇ ತಾರೀಕು ಒಳಗಡೆ ರಿಲೀಸ್ ಆಗುತ್ತೆ. ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗಬೇಕು. ಇದರ ಮೇಲೆ ಅಮೌಂಟ್ ಏನು ರಿಲೀಸ್ ಆದರೆ ಮತ್ತೆ ನೆಕ್ಸ್ಟ್ ಇಯರ್ಗೆ ಟರ್ನ್ ಓವರ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಇಯರ್ಗೆ ಏನು ಅಮೌಂಟ್ ಇದೆಯಲ್ಲ ಫಂಡ್ ರಿಲೀಸ್ ಆದಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.